ನಗರದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಸರ್ಕಾರದ 2 ವರ್ಷದ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು. ತುಮಕೂರು ನಗರದ ದೇವರಾಜ್ ಅರಸು ಬಸ್ ನಿಲ್ದಾಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸರ್ಕಾರದ 2 ವರ್ಷ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು. ಶಕ್ತಿ ಯೋಜನೆಯ ಲಾಭ ಪಡೆಯುತ್ತಿರುವ ಮಹಿಳಾ ಪ್ರಯಾಣಿಕೆಯಿಂದ ಟೇಪ್ ಕಟ್ ಮಾಡಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಡಿಸಿ ಶುಭಾ ಕಲ್ಯಾಣ್ ಅವರು ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಪಂಚ ಗ್ಯಾರಂಟಿ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ಈ ವಸ್ತು ಪ್ರದರ್ಶನವನ್ನ ಜೂನ್ 10ರವರೆಗೆ ಏರ್ಪಡಿಸಲಾಗಿದೆ. ಪ್ರಯಾಣಿಕರು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸಿಇಒ ಪ್ರಭು, ಸಾರಿಗೆ ಬಸ್ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್, ವಾರ್ತಾಧಿಕಾರಿ ಹೇಮಂತ್ ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಸರ್ಕಾರದಿಂದ ಏನೇನು ಸಾಧನೆಗಳು ಆಗಿದೆ, ಎಲ್ಲ ಇಲಾಖೆಗಳಲ್ಲಿ ಏನೇನು ಸಾಧನೆಗಳಾಗಿದೆ ಅನ್ನೋ ಒಂದು ಎಕ್ಸಿಬಿಷನನ್ನು ನಾವು ಇವತ್ತು ಓಪನ್ ಮಾಡಿದ್ವಿ KSRTC ಬಸ್ ಸ್ಟ್ಯಾಂಡಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮನೆಯ ಯಜಮಾನಿಗೆ 2,000 ರೂಪಾಯಿಗಳು ಪ್ರತಿ ತಿಂಗಳಿಗೆ ಬರ್ತಾ ಇದೆ. ಸುಮಾರು ಇದುವರೆಗೆ 2,300 ಕೋಟಿ ರೂಪಾಯಿ ಅವರು ಖಾತೆಗಳಿಗೆ ಹಣ ಪಾವತಿ ಆಗಿದೆ. ಸೊ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಅರ್ಹ ಮಹಿಳೆಯರಿಗೆ ಪ್ರತಿ ತಿಂಗಳು ಈ ಒಂದು ಹಣ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ. ಅದು ಮಕ್ಕಳದು ಎಜುಕೇಷನ್ಗೆ ಇರ್ಬೋದು, ಇನ್ನಿತರ ಖರ್ಚುಗಳಿಗೆ ಇರ್ಬೋದು, ಮತ್ತು ಅವ್ರದ್ದೇ ಆದ ಏನೇನು ಖರ್ಚುಗಳಿಗೆ ಇರ್ಬೋದು, ಎಲ್ಲದಕ್ಕೂ ಅವರಿಗೆ ಉಪಯೋಗ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅವರಿಗೆ ಅಕ್ಕಿ, ಗೋಧಿ ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 6 ಲಕ್ಷ ಪಡಿತರ ಚೀಟಿಗಳಿಗೆ ಇದುವರೆಗೆ ಸುಮಾರು 350 ಕೋಟಿ ರೂಪಾಯಿ ತನಕ ನಾವು ಅಕ್ಕಿಯನ್ನು ಜನರಿಗೆ ಕೊಟ್ಟಿದ್ದೀವಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ. ಅದೇ ರೀತಿಯಲ್ಲಿ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಸುಮಾರು 200 ಯೂನಿಟ್ಸ್ ಉಚಿತವಾಗಿ ಬರ್ತಾ ಇದೆ. ಮತ್ತು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಒಂದು ಎಲ್ಲ ಕಡೆ ಓಡಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಯುವ ಇದ್ದೀವಿ ಮತ್ತು ಎಲ್ಲರಿಗೂ ಕೂಡ ವಿತರಣೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಪೌಟಿ ಖಾತೆ ಆಂದೋಲನ ಮಾಡಿದ್ದೀವಿ ಮತ್ತು ದರ್ಖಾಸ್ತ್ ಕೋಡಿ ಆಂದೋಲನ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಸೊ ಕಂದಾಯ ಇಲಾಖೆಯಲ್ಲಿ ಏನೋ ಒಂದು ಸಾಮಾನ್ಯ ಜನರಿಗೆ ಏನೇನೋ ಸೌಲಭ್ಯಗಳು ಸಿಗಬೇಕು ಅಷ್ಟೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾವು DTಗಳಿಂದ ಹಿಡಿದು VA RAಗಳು ಎಲ್ಲ ಕೂಡ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ
ಅದು ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ, ಬ್ಯಾಕ್ವರ್ಡ್ ಕ್ಲಾಸಸ್ಸು, ಸೊ ಈ ಥರ ಎಲ್ಲ ಇಲಾಖೆಯಲ್ಲಿ ಕೂಡ ಮುಖ್ಯಸ್ಥರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಜನರಿಗೆ ಯಾವ ರೀತಿಯಲ್ಲಿ ಎಲ್ಲ ನಾವು ಒಂದು ಅನುಕೂಲ ಮಾಡಿಕೊಡ್ಬೋದು ಅನ್ನುವ ಒಂದು ಯೋಚನೆಯಿಂದ ಮತ್ತು ಸರ್ಕಾರದಿಂದ ಏನೇನೋ ಯೋಜನೆಗಳು ನಮಗೆ ಬರ್ತಾ ಇದೆ, ಅದರಲ್ಲಿ ನಾವು ಅನುಷ್ಠಾನ ಮಾಡೋದರಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ನಾವು ಪ್ರಥಮ ಸ್ಥಾನ ವಹಿಸಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನು ಎಕ್ಸಿಬಿಷನ್ ಓಪನ್ ಮಾಡಿದ್ದೀವಿ, ಇದು ಈಗ ಸದ್ಯಕ್ಕೆ 3 ಜಿಲ್ಲೆಯಲ್ಲಿ ಮಾತ್ರ ಓಪನ್ ಮಾಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಓಪನ್ ಇದೆ. ಸೊ ಸಾರ್ವಜನಿಕರು ಕೂಡ ಇದನ್ನು ವೀಕ್ಷಣೆ ಮಾಡ್ಬೋದು. ಇನ್ನೊಂದು 10 ದಿವಸಗಳ ಕಾಲ 10ನೇ ತಾರೀಕು ತನಕ ಇದೆ. ಕೆಲಸ ಸಿಗಲಿಲ್ಲ ಅಂದರೆ ಅವ್ರಿಗೆ ಕೂಡ ಒಂದು ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಈ ಯೋಜನೆ ಯುವ ನಿಧಿ. ಇದು ಇಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕಂದಾಯ ಇಲಾಖೆ ಅಡಿಯಲ್ಲಿ ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರ ನೀಡುವ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿಯೇ ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದಿದೆ. ಈಗಾಗಲೇ ಸುಮಾರು 7,000 ಹಕ್ಕುಪತ್ರಗಳನ್ನು